ಬೆಂಗಳೂರು ಗೋಕರ್ಣ ಅಂಕೋಲಾ ಡಿಪೋ. ಮುಂಚೆ ಚಿಂತಾಮಣಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ರು, ಬೆಂಗಳೂರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆ ಗೋಕರ್ಣ ಬಸ್ಸು ಮುಂಚೆ ಚಿಂತಾಮಣಿ ಡಿಪೋಲ್ ಪಾರ್ಕ್ ಮಾಡ್ತಾಯಿದ್ರು. ಓಕೆ, ಸೊ ಒಂದಿನ ಏನಾಯಿತು, ಇದು ಚಿಂತಾಮಣಿ ಡಿಪೋ ಅವ್ರು ಹೇಳಿದ್ದು ನನ್ನ ಕತೆ. ಒಂದಿನ ಏನಾಯಿತು, ತುಂಬ ರಶ್ ಇತ್ತಂತೆ ಚಿಂತಾಮಣಿಯಲ್ಲಿ. ಇವಾಗಲ್ಲ, ಫ್ರೀ ಸ್ಕೀಮ್ ಟೈಮಲ್ಲ, ನಾ ಹೇಳ್ತಾ ಇರೋದು 2012 ಆ ಥರ ಟೈಮಲ್ಲಿ. ಒಂದ್ಸಲ ಬಂದ್ಬಿಟ್ಟು ಏನಾಯ್ತು ಅಂದರೆ, ಫುಲ್ ಜನ ಜಾಸ್ತಿ ಇದ್ರಂತೆ ಚಿಂತಾಮಣಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಇವ್ರು ಕೇಳಿದ್ದಾರೆ, ಬಸ್ನ ಕೊಡಿ, ನಾವು ಓಡಿಸ್ತೀವಿ, ಡೀಸೆಲ್ ನಾವೇ ಹಾಕೋತೀವಿ, ಓಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಡಿಪೋ ಆಲ್ರೆಡಿ ನೀವೇ ಪಾರ್ಕ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾರಲ್ವಾ, ಸೊ ಕೊಡಿ ಅಂತ. ಅವರು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಅವ್ರ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದಾರೆ ಅನಿಸುತ್ತೆ, ಅಂಕೋಲಾ ಡಿಪೋ ಮ್ಯಾನೇಜರ್ ಹತ್ರನೂ. ಸೊ ಇಷ್ಟಕ್ಕೂ ಅಂಕೋಲಾ ಡಿಪೋ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದಾರೆ ಅನಿಸುತ್ತೆ ಇವರು, ಚಿಂತಾಮಣಿ ಡಿಪೋ ಮ್ಯಾನೇಜರು. ಆದ್ರೂ ಈ ಡ್ರೈವರ್ ಕಂಡಕ್ಟರ್ ಕೊಡಲ್ಲ ಅಂದ್ಬಿಟ್ರಂತೆ ಬಸ್ನ. ಸರಿ, ಹಂಗಂದ್ರೆ ನೀವು ಇನ್ಮೇಲೆ ಹೊರಗಡೆ ನಿಲ್ಲಿಸ್ಕೊಂಬಿಡಿ ಅಂತ ಹೇಳಿದ್ದಾರೆ. ಅವ್ರು ಡಿಪೋ ಹೊರಗಡೆ ನಿಲ್ಲಿಸ್ಬಿಟ್ಟು ಅಲ್ಲೇ ನಿದ್ದೆ ಎಲ್ಲ ಮಾಡ್ತಾಯಿದ್ರಂತೆ, ಯೂಸ್ ಮಾಡ್ಕೋತಿದ್ರಂತೆ ಟಾಯ್ಲೆಟ್ ಎಲ್ಲ. ಇನ್ಮೇಲೆ ನೀವು ಬರಬೇಡಿ ಡಿಪೋಗೆ ಅಂತ ಹೇಳ್ಬಿಟ್ಟಿದ್ದಾರೆ ಚಿಂತಾಮಣಿ ಡಿಪೋ ಅವರು. ಸೊ ಆಮೇಲೆ ಏನು ಮಾಡಿದ್ರು, ಗೋಕರ್ಣ ಅವರು ಅಲ್ಲಿ ಚಿಂತಾಮಣಿಯಿಂದ ಶ್ರೀನಿವಾಸಪುರ ಹೋಗುವಾಗ ಲೆಫ್ಟಲ್ಲಿ ದೇವಸ್ಥಾನ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ದೊಡ್ಡದಾಗಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಕೂಡ ಇರುತ್ತೆ. ಸೊ ಆ ದೇವಸ್ಥಾನ ಮುಂದೆ ನಿಲ್ಲಿಸ್ಕೋತಾರೆ. ಅಲ್ಲಿ ದೇವಸ್ಥಾನದ ಹತ್ರ ಇರೋ ಟಾಯ್ಲೆಟ್ ಫೆಸಿಲಿಟೀಸ್ ಯೂಸ್ ಮಾಡ್ಕೋತಾರೆ. ಆ ಥರ ಮಾಡ್ತಾಯಿದ್ರು, ತುಂಬ ವರ್ಷ ಆ ಥರ ಮಾಡ್ತಾಯಿದ್ರು. ನಾ ಬಸ್ಸಲ್ಲಿ ಹೋಗಿದ್ದೀನಿ, ನಾನು ಚಿಂತಾಮಣಿಯಿಂದ ಬೆಂಗಳೂರೆಲ್ಲ ತುಂಬ ಸಲ ಹೋಗಿದ್ದೀನಿ ಬಸ್ಸಲ್ಲಿ. ಆಮೇಲೆ ಕೋವಿಡ್ ಆದಮೇಲೆ ಅನಿಸುತ್ತೆ ಅದನ್ನು ಬೆಂಗಳೂರಲ್ಲಿ ಶಾರ್ಟ್ ಟರ್ಮಿನೇಟ್ ಮಾಡಿಬಿಟ್ರು. ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು. ಗೋಕರ್ಣ ಬಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ, ಜಸ್ಟ್ ಒಂದು ಇನ್ನೊಂದು ನನಗೆ ಗೊತ್ತಿರೋ ಮಾಹಿತಿ ಏನಂದರೆ, ಇವಾಗ ಯಾವುದೇ ಬಸ್ಸು ಎಲ್ಲೇ ಹೋದ್ರೂ ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬೇಕು, ಬಸ್ಸಲ್ಲೇ ಮಲ್ಕೊಬೇಕು, ಅಲ್ಲಿರೋ ಟಾಯ್ಲೆಟ್ನ ಯೂಸ್ ಮಾಡ್ಕೊಬೇಕು. ಅದೇ ರೂಲ್ಸ್ ಇರೋದು, BMTC ಆಗಲಿ KSRTC ಆಗಲಿ ಯಾವುದೇ ಆಗಲಿ. ಓಕೆ, ಬಟ್ ಕೆಲವು ಟೈಮ್ಸ್ ಏನು ಮಾಡ್ತಾರೆ, ಎಲ್ಲೋಗಿ ಹಾಲ್ಟ್ ಮಾಡ್ತಾರೋ ಅಲ್ಲಿ ಇರೋ ಡಿಪೋನವರು ಅಯ್ಯೋ ಪಾಪ ಅಂತ ಏನು ಮಾಡ್ತಾರೆ, ಬಟ್ ಡಿಪೋ ಒಳಗಡೆ ನಿಲ್ಲಿಸ್ಕೊಳ್ಳಿ, ಇಲ್ಲೇ ಬಂದು ಮಲ್ಕೊಳ್ಳಿ, ಟಾಯ್ಲೆಟ್ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ರೂಮ್ ಇರುತ್ತೆ, ಅಲ್ಲೋಗಿ ನಿದ್ದೆ ಮಾಡ್ತಾರೆ. ಸೊ ಬಸ್ಸಲ್ಲಿ ಮಲ್ಗೋ ಬದಲು, ಬಸ್ಸಲ್ಲಿ ಗಲೀಜಾಗಿರುತ್ತೆ, ಎಲ್ಲ ಸೊಳ್ಳೆ ಬರುತ್ತೆ, ಎಲ್ಲ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು ಆರಾಮು. ಪ್ಲಸ್ ಟಾಯ್ಲೆಟು ಕ್ಲೀನಾಗಿರುತ್ತೆ. ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ಗಿಂತ ಡಿಪೋ ಟಾಯ್ಲೆಟ್ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಎ ಪ್ರಿವಿಲೇಜ್. ಬಟ್ ಇವ್ರು ಬಂದ್ಬಿಟ್ಟು ಈ ಥರ ಮಾಡಿದ್ದಿಂದ ಇವರು ನೀವು ಇನ್ಮೇಲೆ ಹೊರಗಡೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ.